ಆತ್ಮೀಯರೇ ನಮಸ್ಕಾರ. ಪ್ರತಿಯೊಬ್ಬರ ಜೀವನದಲ್ಲಿಯೂ ಕೂಡ ಏರಿಳಿತಗಳು, ಅಡೆತಡೆಗಳು ಬಂದೇ ಬರುತ್ತವೆ. ಇರುವ ಸಮಯವನ್ನು ಬರೀ ಸಮಸ್ಯೆಗಳಿಗೆ, ಗೊಂದಲಗಳಿಗೆ ಕಾಲಹರಣ ಮಾಡಿ ವ್ಯಯ ಮಾಡುತ್ತಿದ್ದೇವೆ. ಕೊನೆಗೆ ಎಲ್ಲವನ್ನು ಕಳೆದುಕೊಂಡಾಗ ಜ್ಞಾನೋದಯ ಆಗುತ್ತದೆ. ಆದರೆ ತಿದ್ದಿಕೊಳ್ಳಲಿಕ್ಕೆ ಸಮಯ ಇರುವುದಿಲ್ಲ, ಹಾಗೂ ಅವಕಾಶ ಅಂತೂ ಇರುವುದೇ ಇಲ್ಲ. ನನ್ನದೊಂದು ಸಲಹೆ: ದಯವಿಟ್ಟು ಭಗವದ್ಗೀತೆಯನ್ನು ಓದಬೇಕು. ಏಕೆಂದರೆ ಜ್ಞಾನ, ವಿಜ್ಞಾನ, ಮಹಾಜ್ಞಾನ, ಸುಜ್ಞಾನ ಎಲ್ಲವೂ ಅದರಲ್ಲಿ ಅಳವಡಿಕೆಯಾಗಿದೆ. ನಮ್ಮ ಧರ್ಮ ಗ್ರಂಥವಾದ ಭಗವದ್ಗೀತೆಯಲ್ಲಿ ಸಾಧನೆಗೆ ದಾರಿದೀಪ, ಮೂಢಾಂಧರಿಗೆ ಬೆಳಕು, ಹೊಂಬೆಳಕು, ಹೀಗೆ ಅನೇಕ ವಿಷಯ ಅದರಲ್ಲಿದೆ. ಅದನ್ನು ಓದಿದವರು ಮನುಷ್ಯತ್ವವನ್ನು ಮರೆಯುವುದಿಲ್ಲ. ಆದರೆ ಅದನ್ನು ಓದುವುದರ ಬದಲು ನಾವು ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡುತ್ತಿದ್ದೇವೆ. ಮಾಡಬಾರದ ಕೆಲಸಗಳನ್ನೂ ಮಾಡುತ್ತಿದ್ದೇವೆ. ಪೂಜೆ ಮಾಡಿದರೆ ಅದರಲ್ಲಿರುವ ಜ್ಞಾನ ಭಂಡಾರ ನಮಗೆ ಲಭಿಸದು. ಭಗವದ್ಗೀತೆ ಓದೋಣ, ಅದರಿಂದ ಒಳ್ಳೆಯ ಮಹತ್ ಕಾರ್ಯಗಳನ್ನು ಮಾಡೋಣ. ಧನ್ಯವಾದ. ಜೈ ಕರ್ನಾಟಕ ಮಾತೆ.